ಭಾರತಿ, ನಿನ್ನನ್ನು ನಾನು ತುಂಬಾ ಪ್ರೀತಿಸ್ತಾ ಇದ್ದೇನೆ ಭಾರತಿ. ಯಾವ ಜನ್ಮದ ಪುಣ್ಯವೋ ಏನು, ನೀ ನನ್ನ ಹೆಂಡತಿಯಾದ. ಯಾವ ಸಮಯದಲ್ಲಿಯೂ ನಿನಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವೆನೆಂಬ ಭರವಸೆ ನೀಡಬಲ್ಲೆ. ನೀ ಕೊಟ್ಟ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ, ಬದುಕಿನಲ್ಲಿ, ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಹೊಸ ಜೀವನಗಳು ಹಾಲು ಸಕ್ಕರೆಯಂತೆ ಸಿಹಿಯಾಗಿರಲು, ಪವಿತ್ರವಾಗಿರಲು ಸೂಚಿಸುವ ಸಂಕೇತವೇ ನೀ ನೀಡಿದ ಈ ಹಾಲು ಸಕ್ಕರೆ ಭಾರತಿ. ಆದಷ್ಟು ಬೇಗ ನಾನು ಮರಳಿ ಬರ್ತೀನಿ ಭಾರತಿ, ಆದಷ್ಟು ಬೇಗ ನಾನು ಮರಳಿ ಬರ್ತೀನಿ. ಮರೆಯದ ಮನಸ್ಸಿನ ಸಂಗಮ ಭಾರತಿ, ದಿನಾಲು ದುಃಖಿಸುತ್ತಾ ಊಟ ಮಾಡುತ್ತಾ ಮಾಡದೆ ಅಳುತ್ತಾ ಕುಳಿತರೆ ಸತ್ತು ಹೋದ ನಿನ್ನ ಗಂಡ ಮತ್ತೆ ಮರಳಿ ಬರ್ಬೋದೇನಮ್ಮ. ನನಗೂ ದುಃಖವಾಗ್ತಾ ಇದೆ. ನಿನ್ನ ಅಳುವಿನೊಡನೆ ನಾನು ಅಳುತ್ತಾ ಕುಳಿತರೆ ಪರಿಹಾರ ಸಿಗಬಹುದೇನಮ್ಮ. ನಮ್ಮ ದೈವದಲ್ಲಿ ನಾವು ಇಷ್ಟೇ ಪಡೆದುಕೊಂಡು ಬಂದಿದ್ದೇವೆಂದು ಧೈರ್ಯ ತಂದುಕೊಳ್ಳಬೇಕಮ್ಮ. ನಾನು ಜೀವಂತ ಇರುವವರೆಗೂ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಿನ್ನನ್ನು ನೋಡಿಕೊಳ್ಳುವೆ. ಮೊದಲು ಸ್ನಾನ ಮಾಡಿ ಊಟ ಮಾಡಿ ಹೋಗಮ್ಮ. ಅಪ್ಪಾಜಿ, ಸ್ನಾನ ಊಟ ಯಾವ ಸಂತೋಷಕ್ಕಪ್ಪಾಜಿ, ಯಾವ ಸಂತೋಷಕ್ಕೆ. ಅಪ್ಪಾಜಿ, ನಾನು ಬದುಕಬಾರ್ದಪ್ಪಾಜಿ, ನಾನು ಬದುಕಬಾರ್ದು. ಮಂಜು ಸಾಯೋ ಬಂದು ನಾನಾದ್ರೂ ಸಾಯ್ಬೇಕಾಗಿತ್ತಪ್ಪಾಜಿ, ನಾನಾದ್ರೂ ಸಾಯ್ಬೇಕಾಗಿತ್ತು. ಅಪ್ಪಾಜಿ, ಮಂಜು ಸತ್ತು ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ನುಚ್ಚು ನೂರು ಮಾಡ್ಬಿಟ್ರಪ್ಪಾಜಿ, ನುಚ್ಚು ನೂರು ಮಾಡ್ಬಿಟ್ರು. ಅವ್ರ ನೆನಪಲ್ಲೇ ನಾನು ಕೊರಗು ಹಾಗೆ ಮಾಡ್ಬಿಟ್ರಪ್ಪಾಜಿ, ಕೊರಗು ಹಾಗೆ ಮಾಡ್ಬಿಟ್ರು. ಸಾವು ನಮ್ಮ ಸ್ವಾಧೀನವಲ್ಲವಮ್ಮ, ಅದು ಶಿವನ ಇಚ್ಛೆ. ಆತ ಕರೆದಾಗ ನಾವೆಲ್ಲರೂ ಹೋಗಲೇಬೇಕಮ್ಮ. ಅಂತೆ ಬಲ್ಲವರು ಹೇಳಿಲ್ಲವೇ, ಸಾವಿ ತಪ್ಪಿಸುವ ಶಕ್ತಿ ಯಾರಿಗಿದೆ ಮಾಯಿ ಗಿಡದಲ್ಲಿ. ಅಪ್ಪಾಜಿ, ಮೊದಲು ಊಟ ಮಾಡಿ ಹೋಗಮ್ಮ. ಅಪ್ಪಾಜಿ, ನಾನು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೆ ಅಂತ ನಾನು ಈ ಜನ್ಮದಲ್ಲಿ ಅನುಭವಿಸ್ತಿದ್ದೀನಿ ಅಪ್ಪಾಜಿ. ಅಪ್ಪಾಜಿ, ಎಷ್ಟು ಚಿಕ್ಕ ವಯಸ್ಸಿಗೆ ನನ್ನ ಬದುಕು ಹೀಗಾಗುತ್ತೆ ಅಂತ ನಾನು ತಿಳ್ಕೊಂಡೇ ಇರ್ಲಿಲ್ಲ ಅಪ್ಪಾಜಿ, ತಿಳ್ಕೊಂಡೇ ಇರ್ಲಿಲ್ಲ. ಅಪ್ಪಾಜಿ, ಈ ಮಂಜಿಗೆ ದೇಶ ಪ್ರೇಮ ಕಾಡ್ತೇ ವಿನಃ ನನ್ನ ಪ್ರೇಮನ ಅವರು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಪ್ಪಾಜಿ, ಅರ್ಥನೇ ಮಾಡ್ಕೊಳ್ಳಿಲ್ಲ. ಭಾರತಿ, ಹೊತ್ತು ಹೋಗಿದೆ, ಮಾತು ಮುಗಿದಿದೆ. ಮತ್ತೆ ಮರಳಿ ನೆನೆಸಿದರೆ ಮರಳಿ ಬರಲಾರದಮ್ಮ. ಜೀವನದಲ್ಲಿ ಬರುವ ಕಷ್ಟಗಳನ್ನೆಲ್ಲ ನುಂಗುತ್ತಾ ಬದುಕಿದರೆ ಅದೇ ನಿಜವಾದ ಮಾನವನ ಜನ್ಮ. ಹೋಗು, ಊಟ ಮಾಡಿ ಹೋಗಮ್ಮ. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಮರೆಯದ ಮನಸ್ಸಿನ ಸಂಗಮ ಮಂಜು, 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 ಹೋಗ್ಬೇಕಾದ್ರೆ ನೀವೇನಂತ ಹೇಳೋಗಿದ್ರಿ ಮಂಜು? ಏನು 4 ದಿನದಲ್ಲಿ ಮರಳಿ ಬರ್ತೀನಿ ಅಂತ ಹೇಳೋಗಿದ್ರಿ ಅಲ್ವಾ ಮಂಜು? ಮರಳಿ ಬರ್ತೀನಿ ಅಂತ ಹೇಳೋಗಿದ್ರಿ. ಆದ್ರೆ ಇನ್ನು ಯಾಕೆ ಬರ್ಲಿಲ್ಲ ಮಂಜು ನೀವು? ಮಂಜು, ನಿಮ್ಗೋಸ್ಕರ 4 ದಿನ ಅಲ್ಲ, 4 ವರ್ಷ ಆಗ್ಲಿ, 40 ವರ್ಷ ಆಗ್ಲಿ, 4 ಯುಗಗಳಾಗ್ಲಿ ನಾನು ಕಾಯ್ತೀನಿ ಮಂಜು, ನಾನು ಕಾಯ್ತೀನಿ.
ಮಂಜು ಮಂಜು ನನ್ನೊಬ್ಬಳನ್ನ ಈ ಜಗತ್ತಲ್ಲಿ ಬಿಟ್ಟೋಗಿ ಅಬಲೆಯನ್ನಾಗಿ ಮಾಡ್ಬಿಟ್ರಲ್ಲ ಮಂಜು, ಅಬಲೆಯನ್ನಾಗಿ ಮಾಡ್ಬಿಟ್ರೆ. ಮಂಜು ನೀವು ಸತ್ತಿಲ್ಲ ಮಂಜು, ನೀವು ಸತ್ತಿಲ್ಲ. ನನ್ನ ಹೃದಯ ಹೇಳ್ತಾ ಇದೆ ನೀವು ಸತ್ತಿಲ್ಲ ಅಂತ. ಜೀವನ ಜ್ಯೋತಿ ನೀವು ಸತ್ತಿಲ್ಲ ಅಲ್ವಾ ಮಂಜು, ನೀವು ಸತ್ತಿಲ್ಲ. ಮಾತಾಡಿ ಮಂಜು, ಮಂಜು ಮಾತಾಡಿ, ಮಂಜು ಮಾತಾಡಿ. ಹಾ, ನೀವೆಲ್ಲಿ ಮಾತಾಡ್ತೀರಾ, ನೀವೆಲ್ಲಿ ಮಾತಾಡ್ತೀರಾ? ಈಗ ಸತ್ತು ಸ್ವರ್ಗದಲ್ಲಿದ್ದೀರಾ ಅಲ್ವಾ? ನೀವು ಮಾತಾಡಲ್ಲ ಮಂಜು, ಮಂಜು. ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರೀತಿಗಾಗಿ ಪ್ರಾಣ ಹೋಗಲಿ ಭಾರತಿ, ಓ, ಅಪರೂಪಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಪಾಪ ನಿಮ್ ವಿಷಯ ಕೇಳಿ ನನಗೆ ತುಂಬಾ ಕೆಟ್ಟ ಅನ್ಸಿತ್ತು. ಹಾ, ಹೀಗಾಗ್ಬಾರ್ದಾಗಿತ್ತು. ಗಂಡನನ್ನ ಕಳೆದುಕೊಳ್ಳೋ ವಯಸ್ಸು ನಿಮ್ದಾಗಿರ್ಲಿಲ್ಲ. ಆ ದೇವರು ನಿಮಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟ. ಈ ನಿಮ್ಮ ಪರಿಸ್ಥಿತಿ ನೋಡಿ ನನಗೆ ತುಂಬಾ ದುಃಖ ಅನಿಸ್ತಾ ಇದೆ. ಹಾ, ನನ್ನ ಪರಿಸ್ಥಿತಿ ನೋಡಿ ಯಾರು ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ನನ್ನ ಹಣೆ ಬರದಲ್ಲಿ ಏನ್ ನಡೆಯುತ್ತೆ ಅಂತ ಬರ್ತಿರುತ್ತೋ ಹಾಗೆ ನಡೆಯುತ್ತೆ. ಅಷ್ಟೇ ಆಗ್ಲಿ, ನನ್ನ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀರಾ. ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಹಾ, ಈ ನಿನ್ನ ದುಃಖದಲ್ಲಿ ಕಾಫಿ ಕುಡಿಯೋದು ಬಹಳ ವಿಷಾದ. ಸಂತೋಷ ವಿಷಯಗಳು ನಿನ್ನಲ್ಲಿಗೆ ಬಂದಿರುವೆ. ನನ್ನ ಮಾತು ನೀವು ನಂಬಿ ನಡೆಯುತ್ತೀ ಎಂಬ ಆತ್ಮಸಾಕ್ಷಿ ನನಗಿದೆ. ನಿನಗಾಗಿ ಉಪಕಾರ ಮಾಡಲು ಬಂದಿರುವೆ. ನನ್ನ ಮಾತು ನಂಬಿ ನಡೆಯುವೆ ಭಾರತಿ. ಓ, ಆಪತ್ಕಾಲದಲ್ಲಿ ಉಪಕಾರ ಮಾಡಕ್ ಬಂದಿದ್ದೀರಾ? ನಿಮ್ಮಂತ ಪುಣ್ಯವಂತರು ಇಲ್ಲಿಲ್ವೇ ಇಲ್ಲ. ಬರೀ ಬಾಯಿ ಮಾತಿನಿಂದ ಪುಣ್ಯವಂತನಾಗಲಾರೆ. ಈ ನಿಮ್ಮ ಪರಿಸ್ಥಿತಿ ನೋಡಿ ನೀವು ಕೇಳಿದಷ್ಟು ಹಣ ಕೊಡುತ್ತೇನೆ, ಬಂಗಾರ ಕೊಡುತ್ತೇನೆ. ಅದು ಅಲ್ಲದೆ ನೀವು ಹೇಳಿದಂತ ಅರಮನೆ ಕಟ್ಟಿಸಿ ಕೊಡುತ್ತೇನೆ. ನಿಮಗೆ ಎಲ್ಲಾ ಕಷ್ಟಗಳನ್ನು ಮರೆತು ಮಹಾರಾಣಿಯಂತೆ ಕಾಡಿನಲ್ಲಿ ಮರೆಯಬಹುದು. ಆ ದೇವರು ನನಗೆ ಹಣ, ಆಸ್ತಿ ಎಲ್ಲವನ್ನು ಕೊಟ್ಟಿದ್ದಾನೆ. ನೋಡಿ, ಇದೆಲ್ಲ ನನಗೆ ಅವಶ್ಯಕತೆ ಇಲ್ಲ. ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿ ಅಷ್ಟೇ. ನಾನು ಇಲ್ಲಿಗೆ ಬಂದ ಕಾರಣದರ್ಥ ಚೆನ್ನಾಗಿ ತಿಳಿದುಕೋ. ನೋಡು ಭಾರತಿ, ಅನ್ನ ಹಸಿಯುವ ಮುನ್ನವೇ ತಿನ್ನಬೇಕು. ಗಾಳಿ ಬಿಟ್ಟಾಗಲೇ ತೂರಿಕೊಳ್ಳಬೇಕು. ಭೂಮಿ ಹದ ಇರುವಾಗಲೇ ಬಿತ್ತಬೇಕು. ಹೆಣ್ಣು ಯೌವನ ಇರುವಾಗಲೇ ಸುಖ ಪಡಬೇಕು. ಅಂದ್ರೆ ನಿಮ್ಮ ಮಾತಿನ ಗುಟ್ಟು ಅರ್ಥವಾಗಲಿಲ್ಲವೇ ನನ್ನ ಮಾತಿನ ಗುಟ್ಟು? ಭಾರತಿ,
ಇದು ಯೌವನ ಅಂದವನ ಮರಳಾಗಿ ನಿನ್ನ ಯೌವನ ಅಂದಕ್ಕೆ ನೋವಾಗಿ ಬಂದ ಈ ಮನ್ಮಥನ ಸೌಂದರ್ಯದಲ್ಲಿ ಒಮ್ಮೆ ಸರಸವಾಡಿ ಈ ನಿನ್ನ ಸೌಂದರ್ಯವನ್ನ ವಾರ್ತಕ ಮಾಡಿಕೋ. ಏನು ಕೋಗಿಲೆಗೆ ರೆಕ್ಕೆ ಮುರಿದಿದ ತಕ್ಷಣ ಕಂಠ ಬದಲಾಯಿಸುತ್ತೆ ಅಂತ ತಿಳ್ಕೊಂಡಿದ್ಯಾ? ವಿಧವೆ ಎಂದಿದ ತಕ್ಷಣ ಈ ರೀತಿಯ ಅಹಂಕಾರದಿಂದ ಮಾತಾಡ್ತಾ ಇದೆಯಲ್ಲ, ನನ್ನ ಕೈಯಿಂದನೇ ಕೊಲೆ ಆಗ್ಬೇಕಾಗುತ್ತೆ. ಅದು ಈ ಕಲಿಯುವ ಕೊನೆ ಸಾಧ್ಯವಿಲ್ಲ ಭಾರತಿ. ನನ್ನ ಕೊಲೆ ಈ ಕಲಿಯುವ ಕರ್ಮೇಲನ ಕೊಲೆ. ಈ 4 ಕೊಲೆಗಳ ಮಧ್ಯೆ ನನ್ನ ಭಾವಚಿತ್ರ ನೇತು ಹಾಕಿ ಆ ಭಾವಚಿತ್ರಕ್ಕೆ ಗುಂಡಿಟ್ಟು ಹೊಡೆಯುತ್ತೇನೆ ಎಂದು ಹೇಳೋ ಧೈರ್ಯ ಈ ಸಮಾಜದಲ್ಲಿ ಯಾವ ಗಂಡಸಿಲ್ಲ. ಅಂಥದರಲ್ಲಿ ಗಂಡನನ್ನು ಕಳೆದುಕೊಂಡ ನಿನ್ನಂತ ಮುಂಡಿಗೆ ಎಲ್ಲಿಂದ ಬರಬೇಕು ಅಂತ ಧೈರ್ಯ? ಅದು ಎಂದಿಗೂ ಸಾಧ್ಯವಿಲ್ಲ ಭಾರತಿ. ಆ ಸಾಕ್ಷಾತ್ ಶಿವನೇ ನಿನ್ನ ಕೊಲೆಗೆ ತಾಳಿ ಕಟ್ಟಿದ ಗಂಡನನ್ನೇ ಕಿತ್ತುಕೊಂಡ. ಈ ನಿನ್ನ ಯೌವನಕ್ಕೆ ನಿನ್ನ ಬಾಳನಾಗಿ ಆ ದೇವರೇ ನಿನ್ನಲ್ಲಿಗೆ ಕಳಿಸಿದ್ದಾನೆ. ನೀನ್ ಯಾವ ಗಂಡಸು? ನನ್ನ ಗಂಡ ಕಣೋ ಗಂಡಸು ಅಂದ್ರೆ ಈ ದೇಶಕ್ಕೋಸ್ಕರ ವೀರ ಮರಣ ಹೊಂದಿದ್ದಾನೆ ನನ್ನ ಗಂಡ. ಯಾರು ಇಲ್ಲದ ಸಮಯದಲ್ಲಿ ಒಂದು ಅಬಲಿನ ಮಾನಭಂಗ ಮಾಡೋದಿಕ್ಕೆ ಬಂದಿದ್ಯಲ್ಲ, ನೀನು ಗಂಡಸಲ್ಲ ನೋಡೋ. ಬಾಯಿಗೆ ಬಂದಂತೆ ಬಗಳಿದ್ದೆ ಆದರೆ ಪರಾಕ್ರಮವಾಗಿ ನಿನ್ನ ದೇಹ ಉಣ್ಣಬೇಕಾಗುತ್ತದೆ. ಅದರಲ್ಲಿ ನನ್ನ ಬಹುಜನಗಳ ಬಯಕೆ ನೀನಾಗಿ ಒಲಿದು ಒಂದಾದರೆ ಸರಿ, ಇಲ್ಲವಾದರೆ ಮಂಗನಾಗಿ ಅಂಗಳದಲ್ಲಿರುವ ಅಂಗದ ತಂಡವನ್ನು ಆ ಬಲತ್ಕಾರವಾಗಿ ಹಾಳು ಮಾಡಬೇಕಾಗುತ್ತದೆ. ಗೊತ್ತಿರುತ್ತೆ, ವಿಧವೆಯಾದರೂ ನನ್ನ ಪಾಲಿಗೆ ಅಪರಂಜಿ ಪವಿತ್ರ ಪಾತ್ರೆಯಲ್ಲಿಟ್ಟ ಹಾಲು ನೀನು. ಈ ಪವಿತ್ರ ಹಾಲನ್ನ ಕುಡಿಸ್ಬೋದಿತ್ತು, ಆದ್ರೆ ನೀನೊಬ್ಬ ಕಸ ತಿನ್ನೋ ಕತ್ತೆ. ಪವಿತ್ರವಾದ ಹಾಲು ನಿನಗ್ಯಾಕೆ ಪವಿತ್ರ ಹಾಲು? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು. ಹೊರಟು ಹೋಗಲು ಬಂದಿದ್ದರೆ ನಿನ್ನೊಂದಿಗೆ ವಿರಸ ಮಾಡುತ್ತಿರಲಿಲ್ಲ. ಸುಮ್ಮನೆ ಮಾತಿಗೆ ಮಾಡಿದು ಒಂದಾಗೋ ಬಾ ಬ್ಯೂಟಿ. ಏನಾದ್ರೂ ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ನೀನು ಬೆಂಕಿಯಿಂದ ಸುಟ್ಟೋಗ್ತೀಯ. ನೀನು ಬೆಂಕಿ ಆದರೆ ನಾನು ನೀರು. ಕತ್ತೆಗೆ ಲತ್ತಿ ಕಟ್ಟು ತಿಂದಾದ್ರೆ ಮನೆ ಹತ್ರ ಬರೋದಿಲ್ಲ. ಯು ನಾನ್ಸೆನ್ಸ್. ಈ ಗಂಡಸರ ಕೆನ್ನೆಗೆ ಮುಟ್ಟಿದೆ ಎಂದರೆ ಈ ಗಂಡು ಜಾತಿಗೆ ಅವಮಾನ.
ಪರಿಸ್ಥಿತಿ ನನಗೂ ಅರ್ಥವಾಗ್ತಾ ಇದೆ. ಈ ಸಮಾಜದಲ್ಲಿ ಒಂದು ಹೆಣ್ಣು ಒಂಟಿಯಾಗಿ ಬಾಳಿದರೆ ದುಷ್ಟರ ಕಾಟ ತಪ್ಪಲಾರದಮ್ಮ. ನಾನು ಬದುಕಿರುವಾಗಲೇ ನಿನಗೆ ಇಂಥ ಪರಿಸ್ಥಿತಿ ಬಂದರೆ ನಾಳೆ ನಾನು ಸತ್ತ ಮೇಲೆ ನಿನಗೆ ಯಾರಮ್ಮ ಗತಿ? ನಿನ್ನ ಬಾಳು ಹಾಳಾಗಬಾರದೆಂದು ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದ್ದೇನೆ. ನನ್ನ ಮಾತು ನಡೆಸಿಕೊಡುವೆಯಾ ಭಾರತಿ? ಅಪ್ಪಾಜಿ, ಹುಟ್ಟನೆ ನನ್ನ ತಾಯಿ ಕಳ್ಕೊಂಡೆ. ಆ ತಾಯಿ ಪ್ರೀತಿ ಕೊಟ್ಟು ನನ್ನನ್ನ ಇಷ್ಟು ದಿನ ಬೆಳೆಸಿದ್ದೀರಾ ಅಪ್ಪಾಜಿ. ನಾನು ಏನ್ ಕೇಳ್ತೀನಿ ಅದೆಲ್ಲವನ್ನು ಕೊಡಿಸುವಂತ ದೇವರು ನೀವು. ಅಪ್ಪಾಜಿ, ನನ್ನ ಇದಕ್ಕೋಸ್ಕರ ನೀವು ಮಾತು ಕೇಳ್ತೀನಿ ಅಂದ್ರೆ ಖಂಡಿತವಾಗ್ಲೂ ನಡೆಸ್ಕೊಳ್ತೀನಿ ಅಪ್ಪಾಜಿ. ನಾನು ಅದನ್ನು ಪಾಲಿಸ್ತೀನಿ. ನೋಡಮ್ಮ, ಆ ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಮೂಢನಂಬಿಕೆ ನಂಬಿ ನಾವು ಬದುಕಬಾರದು. ನನಗೆ ಯಾವ ಸಮಯದಲ್ಲಿ ಏನಾಗುತ್ತದೋ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ನೀನು ನನ್ನ ಮಾತಿಗೆ ಒಪ್ಪಲೇಬೇಕು. ಆಯ್ತಪ್ಪಾಜಿ, ನಿಮ್ಮ ಮಾತನ್ನ ನಾನು ಯಾವತ್ತೂ ತಪ್ಪೋದಿಲ್ಲ. ಹಾಗಂತ ನನಗೆ ಮಾತು ಕೊಡಮ್ಮ. ಅಪ್ಪಾಜಿ, ನೀವೇನೇನು ಹೇಳಿದ್ರು ಆ ಮಾತಿನಂತೆ ನಾನು ನಡ್ಕೊಳ್ತೀನಿ ಅಪ್ಪಾಜಿ. ಆ ಮಾತಿನಂತೆ ನಾನು ನಡ್ಕೊಳ್ತೀನಿ. ಹಾಗಾದರೆ ನೀನು ಮಂಜುವಿನನ್ನು ಮರೆತು ಇನ್ನೊಂದು ಮದುವೆ ಆಗಬೇಕು. ಅಪ್ಪಾಜಿ, ಏನ್ ಮಾತಾಡ್ತಿದ್ದೀರಾ ಅಪ್ಪಾಜಿ? ಎಂತ ಸಂಕಟ ಕೇಳಿ ಮಾಡಿದ್ರೆ ನಾನು ಮಚ್ಚಿನ ಮರೆತು ಮತ್ತೊಂದು ಮದುವೆ ಆಗ್ಬೇಕಾ? ಇಲ್ಲ ಅಪ್ಪಾಜಿ, ಇಲ್ಲ. ಅಪ್ಪಾಜಿ, ಇಂಥ ವಿಷಯ ನಾನು ನಿಮ್ಮ ತಲೆಯಿಂದ ತೆಗ್ದಾಕ್ಬಿಡಿ ಅಪ್ಪಾಜಿ, ತೆಗ್ದಾಕ್ಬಿಡಿ. ಅಪ್ಪಾಜಿ, ನನ್ನ ಮಂಜುನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಪ್ಪಾಜಿ, ಸಾಧ್ಯ ಇಲ್ಲ. ನಾನು ನನ್ನ ಮಂಜು ಜಾಗದಲ್ಲಿ ಮತ್ತೊಬ್ಬ ಗಂಡನ, ಇದು ಸಾಧ್ಯ ಇಲ್ಲ ಅಪ್ಪಾಜಿ, ಸಾಧ್ಯ ಇಲ್ಲ. ಅಪ್ಪಾಜಿ, ಬೇಕಾದ್ರೆ ಅವ್ರ ನೆನಪಲ್ಲೇ ನಾನು ಸತ್ತೋಗ್ತೀನಿ ಅಪ್ಪಾಜಿ, ನಾನು ಸತ್ತೋಗ್ತೀನಿ. ಹಾಗಾದರೆ ನೀ ಸಾಯ ಮೊದಲು ನನಗೂ ಒಂದು ದೊಡ್ಡ ವಿಷಯ ಕೊಟ್ಟು ಸಾಯಮ್ಮ. ಮಗಳಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಹೆತ್ತವರು ಮಕ್ಕಳ ಹಿತಕ್ಕವನ್ನೇ ಬಯಸುತ್ತಾರೆ ಹೊರತು ಏನಕ್ಕಾಗಿ ಅಲ್ಲ. ನನ್ನ ಮಾತು ಸ್ವಲ್ಪ ಅರ್ಥ ಮಾಡಿಕೊ. ಇಲ್ಲವಾದರೆ ನಿನ್ನ ಹಣವೇ ನಿನಗೆ ಹೆಚ್ಚಾದರೆ ಈ ಕ್ಷಣವೇ ನಿನ್ನ ತಂದೆ ಹಣ ನಿನ್ನ ಕಣ್ಣಾರೆ ನೋಡಿ ಸಂತೋಷ ಪಡು ಭಾರತಿ, ಸಂತೋಷ ಪಡು. ಅಪ್ಪಾಜಿ, ನಿಮ್ಮನ್ನ ಸಾಯಿಸಿ ನಾನು ಯಾವ ಪಾಪ ಕಟ್ಕೊಳ್ಳಿ ಅಪ್ಪಾಜಿ, ನಾನು ಯಾವ ಪಾಪ ಕಟ್ಕೊಳ್ಳಿ? ಆಯ್ತಪ್ಪಾಜಿ, ನೀವ್ ಹೇಳ್ದಾಗೆ ನನ್ ಮತ್ತೊಂದು ಮದುವೆ ಆಗ್ತೀನಿ. ನೀವು ವರ ಯಾವನ್ನೇ ತೋರಿಸಿ ನನ್ನ ಮದುವೆ ಆಗೋದಕ್ಕೆ ಸಿದ್ಧ ಇದ್ದೀನಿ ಅಪ್ಪಾಜಿ, ಮದುವೆ ಆಗೋದಕ್ಕೆ ಸಿದ್ಧ ಇದ್ದೀನಿ. ತುಂಬಾ ಸಂತೋಷವಾಯ್ತಮ್ಮ ನಿನ್ನ ಮಾತು ಕೇಳಿ. ಇವತ್ತೇ ನನ್ನ ಗೆಳೆಯ ಸುಧಾಕರ್ಗೆ ಭೇಟಿಯಾಗಿ ನಿನ್ನ ಸಂಪೂರ್ಣ ವಿಷಯ ತಿಳಿಸಿ, ಸುಧಾಕರ ಒಪ್ಪಿದರೆ ಅವನ ಮಗ ರವಿ ಬೆಂಗಳೂರಲ್ಲಿ ನೌಕರಿ ಮಾಡ್ತಾ ಇದ್ದಾನೆ. ನಿನ್ನ ವಿಷಯ ಸಂಪೂರ್ಣ ತಿಳಿಸಿ ಸುಧಾಕರ ಒಪ್ಪಿದರೆ ನಾಳೆನೇ ರವಿನ ಬೆಂಗಳೂರಿಂದ ಕರೆಸ್ತಾರೆ. ಈ ವಿಷಯ ಸಂಪೂರ್ಣ ತಿಳ್ಕೊಂಡೇ ನಾನು ಬರ್ತೀನಮ್ಮ.